ಹಲೋ, ನಾನು ಅಂಕಿತಾ. ಆಮೇಲೆ ಫೋನ್ ಮಾಡು. ಇದೊಳ್ಳೆ ಚೆನ್ನಾಗಿದೆ. ಮತ್ತೆ ನಾನೇ ಫೋನ್ ಮಾಡ್ಬೇಕಾ? ಯಾಕೆ ನೀನೇ ಫೋನ್ ಮಾಡಕ್ಕಾಗಲ್ವಾ? ಸರಿ, ನನ್ ಫೋನ್ ಯಾವಾಗ ವಾಪಸ್ ಕೊಡ್ತೀಯ ಹೇಳು. ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಯಾಕೆ ಧ್ವನಿ ಇಷ್ಟು ಬೇಗ ಚೇಂಜ್ ಆಯ್ತು? ಅದಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು ಅಂತ. ನೀನ್ ಸಮಯ ಸಂದರ್ಭ ಎಲ್ಲ ನೋಡ್ಕೊಂಡು ನನ್ಗೆ ಫೋನ್ ಮಾಡಕ್ಕಾಗಲ್ಲ. ಮರ್ಯಾದೆಯಾಗಿ ನನ್ ಫೋನ್ ಕೊಟ್ಬಿಡು. ಈಗ ಕೊಡಕ್ಕಾಗಲ್ಲ ಕಣೆ, ಬೇಕಾದ್ರೂ ಕಂಪ್ಲೇಂಟ್ ಕೊಡು. ಹಲೋ. ಸಾರಿ, ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ಬಿಟ್ಟೆ. ಸಾರಿ ಹೇಳ್ಬೇಕಾಗಿರೋಳು ನಾನು. ನೀನ್ ಯಾವ ಪರಿಸ್ಥಿತಿಲಿ ಇದ್ದೆ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು ನಿನ್ ಪಟಾಕಿ ಅಂಗಡಿ ಸುಟ್ಟೋಯ್ತು ಅಂತ. ಆ ಕಡಪ ರೆಡಿ ಫೋನ್ ಮಾಡಿದ್ದ, ಬಾಯಿಗೆ ಬಂದಂಗ ಏನೇನೋ ಬೈತಿದ್ದ. ನಾನು ನನ್ ಗೊತ್ತಿರೋ ಭಾಷೆಲ್ ಸಮಾಧಾನ ಹೇಳ್ದೆ. ಅದಕ್ಕೆ ಇದನ್ನೆಲ್ಲ ಹೇಳಕ್ ನೀನ್ ಯಾರು ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ ಅವ್ರ ಹೆಂಡ್ತಿ ಅಂತ. ಅದಕ್ಕೆ ಅವನೇನ್ ಹೇಳ್ದ ಗೊತ್ತಾ? ನಿನ್ ಗಂಡನ್ ಕೈಕಾಲ್ ಮುರಿತೀನಿ ಇಂದ. ಅವ್ನು ಹಾಗೆ ಮಾಡಿದ್ರು ಮಾಡ್ಬೋದು, ಯಾಕೆಂದ್ರೆ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ನನ್ ಫೋನ್ ಬೇಕು ತಂದ್ಕೊಟ್ಬಿಡು. ಕೈಕಾಲ್ ಮುರಿದ್ರೆ ನನ್ ಫೋನ್ ಹೆಂಗ್ ತಂದ್ಕೊಡ್ತೀಯಾ? ನನ್ನ ಹತ್ರ ಇರೋ ಪಾಕೆಟ್ ಮನಿ ಕೊಟ್ರೆ ನಿಂಗೆ ಹೆಲ್ಪ್ ಆಗುತ್ತಾ? ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸಿದೆಯಲ್ಲ ನಿಮ್ಗೆ, ಅಷ್ಟು ಸಾಕು. ನೋಡಿ, ನನ್ನ ಮೊಬೈಲು ನಿಮ್ಮ ಹತ್ರ ಇದ್ದಷ್ಟು ನಿಮ್ಗೆ ಬೈಗಳು ತಪ್ಪಿದ್ದಲ್ಲ. ನಾಳೆ ಬೆಳಿಗ್ಗೆನೇ ಕೊಟ್ಬಿಡ್ತೀನಿ. 10 ಗಂಟೆಗೆ ಸಂಡೇ ಪಾರ್ಕಲ್ಲಿ ಫಸ್ಟ್ ಬೆಂಚಲ್ಲಿ ಕೂತಿರ್ತೀನಿ. ಇವಳು ಇಲ್ಲೂ ಬಂದ್ಲಾ? ಇಷ್ಟೊಂದು ಚೇರ್ ಇದ್ರು ಇಲ್ಲೇ ಬಂದು ಕೂರ್ಸ್ಬೇಕಾ? ಹಲೋ. ಹಾಯ್. ಏನು ನೋಡಿದ್ರು ನೋಡ್ದೇರೋ ಹಾಕುತ್ತಿದ್ಯಾ? ನಾನು ನೋಡ್ಲಿಲ್ಲ. ಮತ್ತೇನು ವಿಶೇಷ? ವಿಶೇಷ ಏನೂ ಇಲ್ಲ. ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನೀವು ಅಲ್ಲಿ ಹೋಗಿ ಕೂತ್ಕೋಬೋದಲ್ಲ? ಸಾರಿ, ನಾನು ನನ್ನ ಫ್ರೆಂಡ್ ಹತ್ರ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಅಷ್ಟೇ. ನೋಡು, ನಿಮ್ ಕಾಲೇಜ್ ಪ್ರೋಗ್ರಾಮ್ ಅಲ್ಲಿ ಹಾಡು ಹೇಳಿ ನೀನ್ ಮರ್ಯಾದೆ ಕಾಪಾಡಿದ್ದೀನಿ, ಮರಿಬೇಡ ಅದನ್ನ. ಅದಕ್ಕೆ ಲೆಕ್ಕ ಹಾಕಿ ದುಡ್ಡು ಕೊಟ್ಟಿದ್ದು ನಾನು, ಅದನ್ನ ನೀನು ಮರಿಬೇಡ. ಹಲೋ, ಈ ಬೆಂಚ್ ನ ಬೆಳಿಗ್ಗೆಯಿಂದ ನಾನು ಸ್ಪೆಷಲ್ ಗೆಸ್ಟ್ಗೋಸ್ಕರ ರಿಸರ್ವ್ ಮಾಡಿದ್ದೀನಿ. ನೀನೇನಾದ್ರೂ ಹೇಳ್ಕೊ, ನಾನಿಲ್ಲೇ ಕೂತಿರ್ತೀನಿ. ಬೇಕಾದ್ರೆ ನೀನೇ ಅಲ್ಲಿ ಹೋಗು. ಹೇಯ್, ಇದೇ ನಿಮ್ಮ ಅಪ್ಪನ ಆಸ್ತಿನಾ? ಹೌದು, ನಮ್ಮ ಅಪ್ಪನ ಆಸ್ತಿನೇ. ಬೇಕಾದ್ರೆ ನೋಡು. ಸ್ಪಾನ್ಸರ್ಡ್ ಬೈ ಅಂಕಿತಾ ಅಸೋಸಿಯೇಟ್ಸ್. ನೋಡ್ದ್ಯಾ? ಇದನ್ನೆಲ್ಲ ನಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದು. ಹಾಗಾದ್ರೆ ಎಲ್ಲ ಕಡೆ ಮಲ್ಕೊಂಡು ಉರುಳಾಡು. ನಿಮ್ಮಪ್ಪ ಸ್ಪಾನ್ಸರ್ ಮಾಡಿರೋ ತಾನೆ? ಎಲ್ಲೋದ್ರು ಹಿಂದೆ ಬರ್ತಾಳೆ. ಹಲೋ, ನಾನು ಅಂಕಿತಾ. ಎಲ್ಲಿದೀಯಾ? ತುಂಬಾ ಹೊತ್ತಿಂದ ನಾನು ಕಾಯ್ತಾ ಇದ್ದೀನಿ. ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದೆ. ಅದವಳೆ, ಆ ಪಿಶಾಚಿ ಅಂಕಿತಾ. ನಿಮ್ಮನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ದೂರ ಇದ್ದೆ. ನೀನ್ ತಿಳ್ಕೊಂಡಿರೋ ಹಾಗೆ ಲವ್ ಕೇಸ್ ಅಲ್ಲ. ಮೊದ್ಲೇ ನಂಗೆ ಶ್ರೀಮಂತನ ಕಂಡ್ರೆ ಆಗಲ್ಲ. ಮನುಷ್ಯತ್ವ ಇಲ್ದಿರೋ ಪ್ರಾಣಿಗಳವರು. ಅಯ್ಯೋ, ಕೈ ಕಾಲಿರೋ ದೆವ್ವ ಅದು. ಸರಿ, ನಮ್ ಮೊಬೈಲ್ ಯಾವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು? ಒಂದ್ ಕೆಲಸ ಮಾಡು, ಜನನಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹತ್ರ ಇರೋ ರೆಸ್ಟೋರೆಂಟ್ ಹತ್ರ ಬಾ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ರೇ, ಸ್ವಲ್ಪ ನನ್ನ ಪಾಡಿಗೆ ನಾನು ಬಿಡ್ತೀರಾ? ನಾನೇ ನಿಮ್ಮನ್ ಕಟ್ ಹಾಕಿಲ್ವಲ್ಲ. ಇಲ್ಲೇ ಯಾಕ್ರಿ ಬಂದು ಕೂತ್ಕೊಂಡಿದ್ದೀರಾ? ಅಲ್ಲೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳಿ, ಅಷ್ಟೊಂದು ಜಾಗ ಇದೆ. ಇದೇ ಚೇರ್ ಬೇಕಾ? ಈ ಚೇರ್ ಕೂಡ ನಿಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದಾ? ಹಲೋ, ಈ ರೆಸ್ಟೋರೆಂಟ್ ನಮ್ ಡ್ಯಾಡಿದು. ನಾನು ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ನಿಮ್ಮಪ್ಪಂದ? ಮತ್ತೆ ಅಲ್ಲೇ ಕೂತ್ಕೊಂಡಿದ್ದೀರಾ? ಇದ್ರ ಮೇಲೆ ಕೂತ್ಕೊಂಡು ಕುಣಿದಾಡಿ ಯಾವನ್ ಬೇಡ ಅಂತಾನೆ? ಸಾರಿ. ಹಲೋ, ನೀನೊಬ್ಬ ದೊಡ್ಡ ಕಳ್ಳ. ರೆಸ್ಟೋರೆಂಟ್ ನಲ್ಲೂ ಆ ಹುಡುಗಿ ಇದ್ಲು. ಹೋದ ಜನ್ಮದಲ್ಲಿ ಅವಳನ್ನ ನಾನು ಸಾಯಿಸಿರ್ಬೇಕು. ಅದಕ್ಕೆ ಈ ಜನ್ಮದಲ್ಲಿ ಪಿಶಾಚಿಯಾಗಿ ನನ್ನನ್ನ ಕಾಡ್ತಾ ಇದ್ದಾಳೆ. ನನ್ಗೇನೋ ಹಾಗೆ ಕಾಣಿಸ್ತಿಲ್ಲ. ನಾನು ಆ ಹುಡುಗಿ ನೋಡಿದ್ರೆ ಅವಳ ಮನ್ಸಿನಲ್ಲಿ ನಿನ್ ಜೊತೆನೆ ಬಾಳ್ಬೇಕು ಅಂತ ಆಸೆ ಪಡ್ತಿರೋ ಹಾಗೆ ಕಾಣುತ್ತೆ. ಮನ್ಸಲ್ಲಿದ್ರು ಇರ್ಬೋದು, ಆದ್ರೆ ಅವಳು ಸರಿ ಇಲ್ಲ. ಅವಳು ತುಂಬಾ ಶ್ರೀಮಂತಳು. ಹಾಗಾದ್ರೆ ಶ್ರೀಮಂತಳಲ್ಲ ಅಂದಿದ್ರೆ ಒಂದ್ ಕೈ ನೋಡ್ತಾ ಇದ್ಯಾ? ಏಯ್,
ನೀನು ನನ್ನ ಮುಖನೇ ನೋಡಿಲ್ಲ, ಆದರೂ ನನ್ನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಲ್ಲ. ಆ ಹುಡುಗಿ ನನಗಿಷ್ಟ ಅಂತ ನಿನಗ್ಯಾಕೆ ಗೊತ್ತಾಯ್ತು? ನಿನ್ ಮನ್ಸಿನಲ್ಲೂ ಪ್ರೀತಿ ಇದೆ ಅಂತ ಆ ಹುಡ್ಗಿ ಗೊತ್ತಾದ್ರೆ? ಇಂಪಾಸಿಬಲ್. ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನಗಿರೋ ಒಳ್ಳೆ ಬುದ್ಧಿ ಅವಳಿಗಿಲ್ವಲ್ಲ. ನಿನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವಳಿಗಿದ್ರೆ ಇದ್ರೆ ಐ ಲವ್ ಯು ಅಂತ ಹೇಳ್ತೀನಿ. ಹಾಯ್. ಏನು? ಫೋನ್. ಓಯ್ ಬಾಯ್. ಏ ಮರ್ಕೋತಿ. ನಾನು ಮರ್ಕೋ ಅಲ್ಲ, ಇಷ್ಟ್ ದಿನ ನಿನ್ ಮನ್ಸಲ್ಲಿ ಇದೇನಾ ಇದ್ದಿದ್ದು? ಫೋನ್ ನನ್ಗೋ